ಒಂದು ಕೆಲಸ ಮಾಡಿದ್ರೆ ಹೇಗೆ? ನಾನು ಪ್ರೀತಿನ ಕವನದ ರೂಪದಲ್ಲಿ ಹೇಳ್ಬಿಟ್ರೆ ನನ್ನ ಹೃದಯದ ಬಡಿತಕ್ಕೆ ಅರ್ಥವೂ ಇರಲಿಲ್ಲ, ಲಯವೂ ಇರಲಿಲ್ಲ. ನಿಮ್ಮ ಹೆಸರ ಕೇಳಿದ ಮೇಲೆ ಹೃದಯ ಹೇಳುತ್ತಿರುವುದು ನಿಮ್ಮದೇ ಹೆಸರೇನೋ ಅನ್ನಿಸುತ್ತಿದೆ. ಕವಿತೆ ಬರೆಯೋಕ್ಕೆ ನಾನೇನು ಕವಿನ? ಕವನನೇ ಬರೆಯೋಕ್ಕಾಗಲ್ಲ ಅಂದಮೇಲೆ ಇನ್ನು ಹಾಡೋದೆಲ್ಲಿಂದ ಬಂತು? ಚಿಕ್ಕ ವಯಸ್ಸಲ್ಲಾಗಿದ್ದರೆ ನಾನು ಹಾಡಿಕೊಂಡು ಮಂಡಿ ಊರಿ ಉಂಗುರ ಕೊಟ್ಟು ಪ್ರಪೋಸ್ ಮಾಡಿಬಿಡ್ತಾ ಇದ್ದೆ. ಈಗ ಅದೆಲ್ಲ ಆಗೋದು ಇಲ್ಲ, ಚೆನ್ನಾಗೂ ಇರಲ್ಲ. ಏನು ಮಾಡಲಿ? ನಾನು ಪ್ರೀತಿ ವಿಷಯದಲ್ಲಿ ಸುಬ್ಬುಗೆ ಹೆಲ್ಪ್ ಮಾಡಿದ್ದೆ. ಅವನು ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತಾನ? ಕೇಳಿಬಿಡೋಣ. ಹೇಳಿ ಯಜಮಾನ್ರೆ. ಹಲೋ ಸುಬ್ಬು, ಅಕ್ಕಪಕ್ಕದಲ್ಲಿ ಯಾರು? ಇಲ್ಲ ಇಲ್ಲ, ಯಾರು ಇಲ್ಲ, ಹೇಳಿ ಯಜಮಾನ್ರೆ. ವೆರಿ ಗುಡ್. ಅದು ನೀನು ಶ್ರಾವಣಿಗೆ ಹೇಗೆ ಪ್ರಪೋಸ್ ಮಾಡಿದೆ? ಯಜಮಾನ್ರೆ, ಯಾಕೆ ಇದಕ್ಕಿದ್ದಂಗೆ ಈ ವಿಷಯ ಕೇಳ್ತಿದ್ದೀರಾ? ಅರೆ, ನಿನ್ನ ಪ್ರೀತಿಗೆ ಹೆಲ್ಪ್ ಮಾಡಿದ್ದೆ ನಾನು. ಈಗ ನಾನೇ ಕೇಳ್ತಾ ಇದ್ದೀನಿ, ನಿನ್ನಿಂದ ಹೇಳ್ಕೊಳಕ್ಕಾಯ್ತಾ? ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಬಿಟ್ಟಿಯಾ? ಧೈರ್ಯ ಬಂತಾ? ಹೇಗೆ? ಯಜಮಾನ್ರೆ, ಆ ಟೈಮಲ್ಲಿ ಪ್ರೀತಿ ಬಗ್ಗೆ ಪಾಠ ಹೇಳ್ಕೊಡಿದ್ದು ಗುರುಗಳು ನೀವು. ಈಗ ನೀವೇ ನನ್ನ ಹತ್ರ ಈ ವಿಷಯ ಎಲ್ಲ ಕೇಳ್ತಿದ್ದೀರಲ್ಲ. ಅಯ್ಯೋ ಪುಣ್ಯಾತ್ಮ, ನಾನು ಅವಾಗ ಗುರು ಆಗಿದ್ದೆ, ಈಗ ಶಿಷ್ಯ ಆಗಿದ್ದೀನಿ. ಹೇಳಪ್ಪ. ಸರಿ ಯಜಮಾನ್ರೆ, ಅದು ನನ್ನ ಮೇಡಮ್ ಹತ್ರ I love you, Shravani. I love you, Subbu. I love you. ಓಹೋ, ಕತೆ ಅಷ್ಟೆಲ್ಲ ಇದೆಯಾ? ಸರಿ ಸರಿ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಯಜಮಾನ್ರೆ, ಯಜಮಾನ್ರೆ ಯಾಕೆ ಈ ವಿಷಯ ಎಲ್ಲ ಕೇಳ್ತಾ ಇದ್ದಾರೆ? ಹಲೋ, ಏನು ಮಿನಿಸ್ಟರ್ ಸಾಹೇಬರು ಇಷ್ಟು ಹೊತ್ತಲ್ಲಿ ಫೋನ್ ಮಾಡಿದ್ದೀರಿ ನನಗೆ? ದತ್ತ ಸರ್, ನಾನು ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ನನಗೆ ಪ್ರಪೋಸಾ? ತಮಾಷೆ ಮಾಡಬೇಡಿ, ನನ್ನ ಮನಸ್ಸಲ್ಲಿರೋರಿಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ನಿಮಗೆ ಫೋನ್ ಮಾಡಿದೆ. ಅದು ಗೊತ್ತಾಯ್ತು, ತಮಾಷೆ ಮಾಡಿದಷ್ಟೇ. ಅಂತೂ ಮಿನಿಸ್ಟರ್ ಸಾಹೇಬರು ಒಂದು ಒಳ್ಳೆ ದಾರಿನ ಹುಡುಕಿದ್ದಾರೆ ಅಂತ ಆಯಿತು. ಅದು ನೀವು ಮಾತಾಡಿದ್ಮೇಲೆ ನೀವು ಹೇಳಿದ್ದು ನಿಜ ಅಂತ ಅನ್ನಿಸ್ತು. ಅದು ಅಲ್ಲದೆ ನನ್ನ ಮನಸ್ಸಲ್ಲಿ ಇರೋ ಪ್ರೀತಿನೂ ನಿಜ ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ಕೋಬೇಕು ಅಂತ ಅಂದ್ಕೊಂಡೆ. ಆದರೆ ಆದ್ರೇನಾ? ಏನಾದರೆ ಅಲ್ಲ, ಹೇಳ್ಕೋಬೇಕು ಅಂದರೆ ತಕ್ಷಣ ಹೇಳ್ಕೋಬೇಕಪ್ಪ. ಅದಕ್ಕೆ ನಾವು ಮುಹೂರ್ತ, ಡೇಟು, ಟೈಮು ಎಲ್ಲ ಫಿಕ್ಸ್ ಮಾಡಿಬಿಡ್ಬೇಕಾ? ಮುಹೂರ್ತ ಎಲ್ಲ ನೋಡಬೇಕಾಗಿಲ್ಲ. ಅದು ನಾವು ಇಷ್ಟಪಟ್ಟವ್ರ ಮುಂದೆ ಹೋಗಿ ಮನಸ್ಸು ಬಿಚ್ಚಿ ಮಾತಾಡೋದು, ಅದು ಈ ವಯಸ್ಸಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವೇನಾದ್ರು ಐಡಿಯಾ ಕೊಡ್ತೀರೇನೋ ಅಂತ ಫೋನ್ ಮಾಡಿದೆ. ಅಲ್ಲಪ್ಪ, ರುಚಿಯಾದ ಅಡಿಗೆ ಎದುರಿನಲ್ಲಿದೆ, ತಿನ್ನೋರು ಇದ್ದೀರಿ. ಅಂಥದ್ರಲ್ಲಿ ಬಡಿಸ್ಕೊಳ್ಳೋಕೆ ಗೊತ್ತಿಲ್ಲ ಹೇಗೆ ಅಂತ, ತಿನ್ನೋದಕ್ಕೆ ಗೊತ್ತಿಲ್ಲ ಹೇಗೆ ಅಂದರೆ ಏನರ್ಥ? ಅಯ್ಯೋ, ಒಗ್ಟೊಗ್ಟಾಗಿ ಮಾತಾಡಬೇಡಿ ದತ್ತ ಸರ್. ಈ ಪ್ರೀತಿನ ಒಗಟನ್ನು ಬಿಡ್ಸಕ್ಕೆ ಹೋಗಿ ಸಾಕಾಗಿ ಹೋಗಿದೆ ನನಗೆ. ಅದನ್ನೇ ಹೇಳ್ತಿದ್ದೀನಿ, ಪ್ರೀತಿ ಹೇಳ್ಕೊಳ್ಳೋದು ಒಗಟಾಗಿರಬಾರ್ದು. ಪ್ರೀತಿ
ಒಂಥರ ಭಕ್ತಿ ಇದ್ದ ಹಾಗೆ. ಈಗ ನಮ್ಮ ಮನಸ್ಸಲ್ಲಿ ಏನಾದ್ರು ಇತ್ತು ಅಂತಂದರೆ ಅದನ್ನು ದೇವ್ರ ಮುಂದೆ ಭಕ್ತಿಯಿಂದ ಹೇಳ್ಕೊಳ್ಳಲ್ವಾ? ಹಾಗೆ ಪ್ರೀತಿ ಕೂಡ ಅವ್ರ ಎದುರಿನಲ್ಲಿ ನಿಂತು ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ಬಿಡೋದು. ಸುತ್ತಿ ಬಳಸಿ ಹೇಳ್ಕೊಳಕ್ಕಾಗಲ್ಲ. ಅದು ಅಲ್ಲದೆ ಸುತ್ತಿ ಬಳಸಿ ಹೇಳ್ಕೊಳ್ಳೋಂಥ ವಯಸ್ಸು ನಿಂದಲ್ಲಪ್ಪ. ಏನೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ವಿವೇಕ ನಿನಗೂ ಇದೆ, ಅವ್ರಿಗೂ ಇದೆ. ಅದೇನೋ ಗೊತ್ತಿಲ್ಲ, ಅವ್ರ ಮುಂದೆ ನಿಂತು ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂದ್ರೆ ಒಂಥರ ಗಂಟೆಲ್ಲ ಒಣಗುತ್ತೆ, ಚಳಿ ಆಗುತ್ತೆ, ಮೈ ಬಿಸಿ ಆಗುತ್ತೆ, ಬೆವತೋಗುತ್ತೆ. ರಾಜ್ಯ ಆಳೋ ಮಿನಿಸ್ಟರ್ಗೆ ಮನಸ್ಸನ್ನು ಆಳೋರ ಮುಂದೆ ಹೇಳ್ಕೊಳ್ಳೋದಕ್ಕೂ ಭಯ. ದೇವ್ರ ಮುಂದೆ ಏನಾದ್ರು ಹೇಳ್ಕೋಬೇಕು ಅಂದರೆ ದೇವರೇ ನಿನ್ನ ಮುಂದೆ ನಿಂತ್ಕೊಂಡಿರ್ಬೇಕು ಅಂತ ಏನೂ ಇಲ್ಲ. ನಿನ್ನ ಬೇಡಿಕೆ ದೇವರಿಗೆ ತಲುಪಿದ್ರೆ ಸಾಕು. ಈಗ ನೀನಿರೋ ಕಡೆಯಿಂದಾನೆ ಮನಸ್ಫೂರ್ತಿಯಾಗಿ ಹೇಳ್ಕೊ. ಅಂದರೆ ಫೋನ್ ಮಾಡು. ಫೋನ್ ಮಾಡಿ ನಿನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ಅವ್ರಿಗೆ ಅರ್ಥವಾಗೋ ಹಾಗೆ ಹೇಳು. ಅಷ್ಟೆಲ್ಲ ಕಾಳಜಿ ಇರೋರಿಗೆ ನಿನ್ನ ಮಾತುಗಳ ಅರ್ಥ ಏನು ಅಂತ ಅವ್ರಿಗೂ ತಲುಪುತ್ತೆ. ಧೈರ್ಯವಾಗಿ ನಿನ್ನ ಪ್ರೀತಿನ ಹೇಳ್ಕೊ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಐಡಿಯಾ ಕೊಟ್ರಿ. ಸುತ್ತಿ ಬಳಸಿ ಮಾತಾಡಿ ಸುಸ್ತು ಮಾಡ್ಕೊಳ್ಳೋದಕ್ಕಿಂತ ಈಗ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆಯ್ತಪ್ಪ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ದತ್ತ ಸರ್, ಥ್ಯಾಂಕ್ ಯು. ದತ್ತ ಸರ್ ಜೊತೆ ಮಾತಾಡಿದ್ಮೇಲೆ ನಾನು ಈ ಕೂಡಲೇ ಜಾನಕಿ ಹತ್ರ ಮಾತಾಡಬೇಕು ಅಂತ ಅನಿಸ್ತಿತ್ತು. ಆದರೆ ಟ್ರಯಲ್ ಮಾಡೋಕ್ಕೆ ಧೈರ್ಯ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಪ್ರೀತಿನ ಕಳ್ಕೊಳ್ಳೋದಕ್ಕಿಂತ ಪ್ರೀತಿನ ಹೇಳ್ಕೊಳ್ಳೋದೇ ವಾಸಿ. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಧೈರ್ಯ ಮಾಡಿ ಫೋನ್ ಮಾಡಿದ್ರೆ ನಾಟ್ ರೀಚಬಲ್.